ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬೇಬಿ, ನಾನು ಬದುಕ್ತಾ ಇರೋದೇ ನಿನಗೋಸ್ಕರ. ನಿನ್ನ ಫೀಲಿಂಗ್ಸ್ಗೆ ಬೆಲೆ ಕೊಡದೇ ಇರ್ತೀನ ಹೇಳು? ಪ್ರಪಂಚದಲ್ಲಿ ನನ್ನಷ್ಟು ನಿನ್ನನ್ನು ಪ್ರೀತಿ ಮಾಡೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಇದಕ್ಕೆ ಏನು ಕಡಿಮೆ ಇಲ್ಲ. ನನ್ನ ಅಷ್ಟು ಪ್ರೀತಿ ಮಾಡೋನು ನಾನು ಎಲ್ಲಿ ಕರ್ಕೊಂಡ್ರೆ ಇಷ್ಟ ಆಗುತ್ತೆ, ನನಗೇನು ಕೊಡ್ಸಿದ್ರೆ ಇಷ್ಟ ಆಗುತ್ತೆ ಅಂತ ಒಂದ್ಸಲ ಅದು ಕೇಳಿದ್ಯಾ ಹರಿ? ಎಕ್ಸಾಕ್ಟ್ಲಿ, ಅದಕ್ಕೆ ಬಂದಿದ್ದು ಬೇಬಿ. ಹೇಳು, ಎಲ್ಲಿ ಕರ್ಕೊಂಡು ಹೋಗ್ತೀಯ? ಎಲ್ಲಿ? ಹೇಗೆ ಕರ್ಕೊಂಡು ಹೋಗ್ತೀಯಾ? ನನಗೆ ಬೇಕಾದ ಜಾಗ ಕರ್ಕೊಂಡು ಹೋಗಕ್ಕೆ, ನನಗೆ ಏನು ಬೇಕೋ ಅದನ್ನು ಕೊಡ್ಸಕ್ಕೆ ದುಡ್ಡಿದೆ ನಿನ್ನ ಹತ್ರ? ಮತ್ತೆ ಸಾಲ ಮಾಡಿ ಹೋಗೋಣ ಅಂತೀಯ. ಆ ಸಾಲನು ನಾನೇ ತೀರಿಸ್ಬೇಕು. ಈ ಸಾಲದ ಶೋಕಿ ನನಗಂತೂ ಬೇಡವೇ ಬೇಡಪ್ಪ. ಕಷ್ಟಪಟ್ಟು ದುಡ್ದು ನನಗೆ ಒಂದೇ ಒಂದು ಪ್ಲೇಟ್ ಪಾನಿಪುರಿ ಕೊಡ್ಸಿದ್ರು ನಾನು ಖುಷಿಯಾಗಿರ್ತೀನಿ. ನೀನು ನನ್ನ ಎಲ್ಗೂ ಕರ್ಕೊಂಡು ಹೋಗೋದು ಬೇಡ ಹರಿ. ನಾನು ನಿನ್ನ ಎದೆ ಮೇಲೆ ತಲೆ ಇಟ್ಟಾಗ ನಿನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ ನನಗದೇ ಖುಷಿ ಆಗತ್ತೆ. ಆದರೆ ಚಿಕ್ಕ ಚಿಕ್ಕ ಆಸೆಗಳೇ ನಿನ್ನಿಂದ ಪೂರೈಸಕ್ಕಾಗ್ತಿಲ್ವಲ್ಲ ಹರಿ? ಮದುವೆ ಆದಾಗಿಂದ ಇಲ್ಲಿವರೆಗೂ ನಾನು ಎಲ್ಲಾನು ಸಹಿಸ್ಕೊಂಡು ಬಂದಿದ್ದೀನಿ. ಆದರೆ ಇವಾಗ ನಾವಿಬ್ಬರೇ ಅಲ್ಲ, ನಮಗೊಂದು ಮಗು ಆಗ್ತಿದೆ. ಇಷ್ಟು ದಿನ ಎಲ್ಲರೂ ಬಾಯಿ ಮುಚ್ಚಿಸ್ಕೊಂಡು ಬಂದೆ. ನಾಳೆ ದಿನ ನಮ್ಮ ಮಗು ಅಪ್ಪ ಏನು ಮಾಡ್ತಿದೆ ಅಂದರೆ ನಾನೇನು ಉತ್ತರ ಕೊಡಲಿ? ಒಂದು ಹೆಂಡತಿಯಾಗಿ ನಿನ್ನಂಥ ಗಂಡನ ನಾನು ಸಹಿಸ್ಕೊಂಡಿದ್ದೀನಿ. ಆದರೆ ಆ ಮಗು ಇಂಥ ಅಪ್ಪನ ಸಹಿಸ್ಕೊಳತ್ತ ಹೇಳು ಹರಿ? ಅಳ್ಬೇಡ ಪ್ಲೀಸ್. ನೋಡು, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅದೇ ಯಾವಾಗ ಏನು ಕೆಲಸ ಮಾಡ್ತೀಯ ಅಂತಾನೆ ಕೇಳ್ತಿರೋದು. ಇಷ್ಟು ದಿನ ಒಂದಲ್ಲ ಒಂದು ಬಿಸ್ನೆಸ್ ಶುರು ಮಾಡ್ತಿದ್ದೆ, ಏನೋ ಒಂದು ಕಾರಣ ಹೇಳಿ ನಿಲ್ಲಿಸ್ಬಿಡೋದು. ನನಗೂ ಇದನ್ನು ಕೇಳಿ ಕೇಳಿ ಸಾಕಾಗೋಗಿದೆ ಹರಿ. ನನ್ನ ರಾಣಿ ಥರ ನೋಡ್ಕೊ ಅಂತ ಕೇಳ್ತಿಲ್ಲ. ಇನ್ನೊಬ್ರ ಮುಂದೆ ಭಿಕ್ಷೆ ಬೇಡವಂಗೆ ಮಾಡಬೇಡ. ಬೇಬಿ, ನಾನೇನು ಸುಮ್ಮನೆ ಕೂತಿಲ್ಲ ಬೇಬಿ. ನಾನು ಪ್ರಾಮಾಣಿಕವಾಗಿ ಕೆಲಸ ಹುಡುಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸಿಗ್ತಾ ಇಲ್ಲ, ನಾನೇನು ಮಾಡಲಿ? ಹೊರಗಡೆ ಎಷ್ಟು ಕಾಂಪಿಟೇಷನ್ ಇದೆ ಗೊತ್ತಾ ನಿನಗೆ? ಆದರೂ ನಾನೇನು ಕೈ ಕಟ್ಕೊಂಡು ಕೂತಿಲ್ಲ. ಈ ಸಲ ಕೆಲಸ ಹುಡುಕ್ತೀನಿ, ಎಲ್ಲ ಸಮಸ್ಯೆನೂ ಸಾಲ್ವ್ ಮಾಡೇ ಮಾಡ್ತೀನಿ. ನೋಡ್ತಾ ಇರು. ಜಸ್ಟ್ ಸ್ಟಾಪ್ ಇಟ್ ಹರಿ. ಪದೇ ಪದೇ ಅದನ್ನೇ ಹೇಳ್ತಿದ್ಯಾ. ಯಾವಾಗ ಸಾಲ್ವ್ ಮಾಡ್ತೀಯ ಪ್ರಾಬ್ಲಮ್ಸ್ನ? ಮಗು ಡೆಲಿವರಿ ಆಗೋಷ್ಟರಲ್ಲಿ ಕೆಲಸ ಹುಡುಕ್ತೀನಿ. ಅದೇ ದುಡ್ಡಲ್ಲಿ ಡೆಲಿವರಿ ಮಾಡಿಸ್ತೀನಿ. ಯಾರ ಮುಂದೆನೂ ಕೈ ಚಾಚಲ್ಲ. ನೋಡ್ತಾ ಇರು. ಇದು ನನ್ನ ಪ್ರಾಮಿಸ್ ಬೇಬಿ, ನನ್ನ ಮಾತಿಗೆ. ಇಷ್ಟು ದಿನ ಇದನ್ನೆಲ್ಲ ಕೇಳೋದು ಬಿಟ್ಟಿಲ್ಲ, ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾಳಲ್ಲಪ್ಪ. ಕೆಲಸ ಹುಡುಕ್ಲೇಬೇಕೀಗ. ಯಾವನು ಬೇಕು ಈ ಕೆಲಸ ಎಲ್ಲ? ಇವ್ರು ಕೇಳಲ್ಲ, ಅದು ಆಗಲ್ಲ. ಜಯಂತ, ಒಂದ್ಸಲಿ ದುಡ್ಡು ಕಳ್ಕೊಂಡೆ ಸರಿ, 2 ಸಲ ಕಳ್ಕೊಂಡೆ ಸರಿ, ಮತ್ತೆ ಅವನು ಬಂದು ನನ್ನ ದುಡ್ಡು ಕೇಳಲ್ಲ ಅಂತ ಏನು ಗ್ಯಾರಂಟಿ? ಇದಕ್ಕೇನಾದ್ರೂ ಒಂದು ಸರಿಯಾಗಿರೋ ಅಂತ್ಯನ ಕಂಡು ಹಿಡಿಲೇಬೇಕು. ಚಿನ್ನುಮರಿ, ನಿಮಗೆ ಗೊತ್ತಲ್ವಾ, ನಾನು ಏನೇ ಮಾಡಿದ್ರು ನಿಮ್ಮ ಪ್ರೀತಿ ಗಳಿಸೋಕ್ಕೋಸ್ಕರನೇ ಮಾಡಿರೋದು. ನಿಮ್ಮನ್ನ ಜೋಪಾನವಾಗಿ ಇಟ್ಕೋಬೇಕು ಅಂತ ಅಲ್ವಾ? ಆದರೂ ಈಗ ನನ್ನ ಕೈಯಿಂದ ಈ ಥರ ಒಂದು ಕೊಲೆ ಆಗಿದೆ ಅಂತ ಜಗತ್ತಿಗೆ ಗೊತ್ತಾಗಬಾರ್ದು. ಕಷ್ಟ ಆಗುತ್ತಲ್ವಾ? ಏನು ಮಾಡಲಿ?
ಹೇಳಿ ಜೈನ್ ಸರ್. ಬಸವರಾಜ್ ಅವರೇ, ನಾನು ನಿಮಗೆ ಒಂದು ನಂಬರ್ ಟ್ರ್ಯಾಕ್ ಮಾಡಿ ಅಂತ ಸುಮಾರು ದಿವಸಗಳ ಮುಂಚೆ ಹೇಳಿದ್ದೆ ಅಲ್ವಾ? ಎನಿ ಮೂವ್ಮೆಂಟ್? ಸರ್ ಈಗ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಒಂದೇ ಒಂದು ಸಲ ಆನ್ ಆದರೆ ಅದರ ನಂಬರ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಬೋದು ಸರ್. ಆ ಮೊಬೈಲ್ ಒಂದೇ ಒಂದು ಸಲ ಆನ್ ಆದರೆ ಆಮೇಲೆ ಆ ಟವರ್ ಲೊಕೇಶನ್ನ ಪಿನ್ ಮಾಡಿ ಇಟ್ಕೊಂಡ್ರೆ ಅದು ಮತ್ತೆ ಸ್ವಿಚ್ ಆಫ್ ಆದ್ರೂ ಕಂಡುಹಿಡಿಬೋದು ಸರ್. ಆ ಮೊಬೈಲ್ ಆನ್ ಆಗಿ ಅದರಿಂದ ನಿಮಗೆ ಕಾಲ್ ಬಂದರೆ ಮಿನಿಮಮ್ 1.5 ನಿಮಿಷ ಆದರೂ ನೀವು ಅವ್ರ ಜೊತೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಬೇಕು ಸರ್. ಐ ಸಿ. ನೀವೆನಿವೇ ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡ್ತಾನೆ ಇರಿ, ನೆಗ್ಲೆಕ್ಟ್ ಮಾಡಿಬಿಡಿ. ಒಂದು ಸಲ ಮೊಬೈಲ್ ಸ್ವಿಚ್ ಆನ್ ಆಗಿಬಿಟ್ರೆ ನಮ್ಮ ಕೆಲಸ ಆದಂಗೆ ಸರ್. ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಶೋರ್. 7 ಮಿನಿಟ್ಸ್. ಸರಿ, ಏನೇ ಇನ್ಫಾರ್ಮೇಷನ್ ಇದ್ದರೂ ತಪ್ಪದೆ ನನಗೆ ಬೇಗ ಫೋನ್ ಮಾಡಿ. ಸರಿ ಸರ್, ಗುಡ್ ನೈಟ್. ಥ್ಯಾಂಕ್ ಯು. ಭಾವನಾ, ಇದರಲ್ಲಿ ಯಾವ್ಯಾವ ಚಟ್ನಿ ಪುಡಿ ಮಾಡ್ಬೋದು, ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಬರೆದಿದ್ದೀನಿ. ಇದನ್ನು ನೋಡಿಕೊಂಡು ನೀನು ಮಾಡಿದ್ರೆ ರುಚಿಯಾಗಿ ಮಾಡ್ಬೋದು ನೋಡು. ಅಮ್ಮ, ಮೊದಲನೇ ಸಲ ಎಲ್ಲ ಮಾಡ್ತಿದ್ದೀನಿ, ನೀನು ಜೊತೆಲಿದ್ರೆ ಚೆನ್ನಾಗಿರುತ್ತೆ. ಲಕ್ಷ್ಮಿ, ಹಾಗೇನೆ ಇದನ್ನು ತಿನ್ನೋದ್ರಿಂದ ಏನೇನು ಉಪಯೋಗ ಅದನ್ನು ಹೇಳಿಬಿಡು. ಹೌದು ಕಣಮ್ಮ, ಈಗ ಕರಿಬೇವಿನ ಚಟ್ನಿ ಪುಡಿ ತಿಂದರೆ ಕಣ್ಣಿಗೆ ಕೂದಲಿಗೆ ತುಂಬ ಒಳ್ಳೆಯದು. ಹಾಗೆ ಈ ಅಗಸೆ ಬೀಜದ ಚಟ್ನಿ ಪುಡಿ ತಿಂದರೆ ಈ ಉಷ್ಣ ಇರುತ್ತಲ್ಲ ದೇಹ, ಅದನ್ನು ತಂಪು ಮಾಡುತ್ತೆ. ಈ ಥಂಡಿಗಾಲದಲ್ಲಿ ಏನು ಮಾಡ್ತಾರೆ ಗೊತ್ತಾ, ಈ ಹುಚ್ಚೆಳ್ಳು, ಆಮೇಲೆ ಎಳ್ಳು ಅಂತ ಬರುತ್ತಲ್ಲ, ಬಿಳಿ ಎಳ್ಳು, ಕರಿ ಎಳ್ಳು, ಲಕ್ಷ್ಮತೆ, ಚಟ್ನಿ ಪುಡಿ ತಿಂದರೆ ಇಷ್ಟೆಲ್ಲ ಉಪಯೋಗಗಳಿದ್ಯಾ? ನನಗೆ ಗೊತ್ತೇ ಇರಲಿಲ್ಲ. ಹೌದಪ್ಪ, ನಮ್ಮ ಭಾರತದ ಆಹಾರ ಸಂಸ್ಕೃತಿನೇ ಆಗಿದೆ. ಒಂದೊಂದು ವಾತಾವರಣದಲ್ಲಿ ಒಂದೊಂದು ರೀತಿ ಆಹಾರದ ಪದ್ಧತಿ ಇದೆ. ಹಿಂದಿನವರು ಸುಮ್ಮನೆ ಹಾಗೆ ಏನೂ ಹೇಳಿಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಪ್ರತಿಯೊಂದ್ರ ಹಿಂದೆನೂ ಆರೋಗ್ಯ, ಸಂಸ್ಕೃತಿ ಎರಡೂ ಇರ್ತಿತ್ತು. ಈಗ ಅದೆಲ್ಲ ಇಲ್ವೇ ಇಲ್ಲ. ಆಗೆಲ್ಲ ಹೇಳ್ತಿದ್ರಲ್ಲ, ಆಹಾರನೇ ಆರೋಗ್ಯ ಅಂತ. ಈಗ ಚಿಕ್ಕ ಚಿಕ್ಕ ವಯಸ್ಸಿಗೆ ಹೃದಯ ಸಂಬಂಧಿ ಕಾಯಿಲೆ, ಆಮೇಲೆ ಏನೋ BP, ಶುಗರು, ಇದೆಲ್ಲ ಶುರುವಾಗ್ಬಿಟ್ಟಿದೆ. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಯಾವ ಆಹಾರ ತಿಂದರೆ ಏನಾಗತ್ತೆ ಅನ್ನೋದನ್ನು ತಿಳಿಸಿ ಹೇಳಿ ಮಾಡಿಕೊಡ್ಬೇಕು. ಆಗ ನಮ್ಮ ಮಕ್ಕಳ ಆರೋಗ್ಯನ ನಾವು ಕಾಪಾಡ್ಕೋಬೋದು. ಅಮ್ಮ, ನೀನು ಹೇಳ್ತಿರೋದು ಕೇಳಿದ್ರೆ ಜನರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತಿದೆ. ಇದನ್ನೆಲ್ಲ ಹೇಗೆ ಮಾಡೋದು ಅಂತ ಸ್ವಲ್ಪ ಹೇಳ್ಕೊಡಮ್ಮ. ಸರಿಮ್ಮ, ಬಾ. ಲಕ್ಷ್ಮೀ